ಶ್ರೀ ಗುರುಭ್ಯೋ ನಮಃ. ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೇ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಯಕ್ಷಪ್ರಶ್ನೆಯ ಮುಂದುವರಿದ ಈ ಪ್ರಶ್ನೆ ಹೀಗಿದೆ: ಎಲ್ಲ ಜನರಿಗೂ ಅತಿಥಿ ಯಾರು ಎಂಬುದಾಗಿ. ಅದಕ್ಕೆ ಉತ್ತರ ಯಜ್ಞ ಅಥವಾ ಅಗ್ನಿ ಎಂಬುದಾಗಿ ಉತ್ತರವನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಇಲ್ಲಿ ನಾವು ಚಿಂತಿಸಬೇಕಾದ ವಿಷಯ ಏನು ಅಂತ ಕೇಳಿದ್ರೆ, ಅಗ್ನಿ ಹೇಗೆ ಅತಿಥಿ ಆಗತ್ತೆ ಅಂತ. ಅಂದರೆ ನಾವಿಲ್ಲಿ ಎರಡು ವಿಷಯನ ಅತ್ಯಂತ ಪ್ರಧಾನವಾಗಿ ಚಿಂತಿಸಬೇಕು. ಅತಿಥಿ ಅಂದರೆ ಯಾರು, ಈ ಅಗ್ನಿ ಹೇಗೆ ಅತಿಥಿ ಆಗತ್ತೆ ಎಂಬುದು. ಅಲ್ಲಿ ಅತಿಥಿ ಎಂಬಲ್ಲಿ ನಾವು ನ ತಿಥಿ ಅತಿಥಿ ಎಂಬುದಾಗಿ, ಅಂದರೆ ತಿಥಿ ಇಲ್ಲದಿರುವಿಕೆ ಅದರ್ಥ. ಈ ತಿಥಿ ಅಂದರೆ ಒಂದು ಕಾಲವಾಚಿಯಾಗಿರುವಂಥ ಶಬ್ದ, ಕಾಲವನ್ನು ತಿಳಿಸುವಂಥ ಶಬ್ದ. ತಿಥಿ, ವಾರ, ನಕ್ಷತ್ರ ಅಂತಲೇ ಹೇಳ್ತೇವಲ್ವ, ಅದರಲ್ಲಿ ಅತ್ಯಂತ ಪ್ರಧಾನವಾಗಿರುವಂಥದ್ದು ತಿಥಿ ಎಂಬುದಾಗಿ. ಅಂದರೆ ಯಾರಿಗೆ ತಿಥಿ ಇಲ್ಲವೋ ಅವನನ್ನು ಅತಿಥಿ ಎಂಬುದಾಗಿ ಕರಿಬೇಕು ಎನ್ನುವುದಾಗಿ ಇದರ ತಾತ್ಪರ್ಯ. ಅದಕ್ಕೆ ಶ್ರೀರಂಗ ಮಹಾಗುರುಗಳು ಹೀಗೆ ಒಂದು ಮಾತು ಹೇಳಿದರು: ಕಾಲಾತೀತವಾಗಿರುವಂಥದ್ದು ಭಗವಂತ, ಅವನನ್ನು ಯಾರು ತನ್ನಲ್ಲಿ ಹೊತ್ಕೊಂಡು ಬರುತ್ತಾರೋ ಅವನೇ ಅತಿಥಿ ಎಂಬುದಾಗಿ. ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಒಂದು ಕಾಲಕ್ಕೆ ಸೀಮಿತವಾದದ್ದು. ಅಂದರೆ ಈ ಕಾಲದಲ್ಲಿ ಬಂತು, ಈ ಕಾಲದಲ್ಲಿ ಹೋಯಿತು ಎಂಬುದಾಗಿ ನಾವು ಹೇಳ್ಬೋದು. ಆದರೆ ಯಾವುದಕ್ಕೆ ಈ ಯಾವ ಕಾಲವೂ ಇಲ್ವೋ, ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಎಂಬ ಮೂರು ಕಾಲಗಳಲ್ಲೂ ಇರುವಂತಹದ್ದು ಯಾವುದೋ ಅದನ್ನೇ ಆ ಕಾಲಕ್ಕೆ ಅತೀತವಾದದ್ದು ಎಂಬುದಾಗಿ ಕರೆಯಲಾಗುತ್ತೆ. ಅದು ಯಾವುದು ಅಂತ ಕೇಳಿದ್ರೆ ಅದೇ ಭಗವಂತ. ಆ ಭಗವಂತನ ಸ್ವರೂಪವನ್ನು ಭಾವಿಸೋದಕ್ಕೆ ಇರುವಂಥ ಅತ್ಯಂತ ಶ್ರೇಷ್ಠವಾಗಿರುವಂಥ ವಸ್ತು ಯಾವುದು ಅಂದರೆ ಅದನ್ನೇ ಅಗ್ನಿ ಎಂಬುದಾಗಿ ಕರೀತಾರೆ. ಹಾಗಾಗಿ ಅಗ್ನಿ ಅಂದರೆ ಪ್ರಕಾಶಮಯವಾಗಿರುವಂಥ ಯಾವ ವಸ್ತು ಇದೆಯೋ ಅದು ಭಗವಂತನನ್ನು ಹೋಲುವಂಥ ಒಂದು ಪದಾರ್ಥ. ಹೇಗೆ ಅಂದರೆ ಭಗವಂತನ ಬಣ್ಣ ಯಾವುದೋ ಅದೇ ಬಣ್ಣವನ್ನು ಅಗ್ನಿ ಹೊಂದಿದೆ. ಹಾಗಾಗಿ ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಪದಾರ್ಥ ಯಾವುದು, ವಸ್ತು ಯಾವುದು ಅಂತ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಅಗ್ನಿಯೇ ಎಂಬುದಾಗಿ ಕರೆದು ಅಗ್ನಿಯನ್ನು ಉಪಾಸನೆ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಬಂದಿದೆ. ಹಾಗಾಗಿ ಒಬ್ಬ ಗೃಹಸ್ಥನಾದವನು ಅಗ್ನಿಯನ್ನು ಉಪಾಸನೆ ಮಾಡಬೇಕು ಎಂಬುದು ಪದ್ಧತಿ. ಗೃಹಸ್ಥನಾದವನು ಪ್ರತಿ ದಿವಸ ನಿತ್ಯ ಅಗ್ನಿಯನ್ನು ಇಟ್ಕೋಬೇಕು, ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸಬೇಕು, ಹೀಗೆಲ್ಲ ಇರುವಂಥದ್ದು. ಒಬ್ಬ ಗೃಹಸ್ಥನಾಗಿರುವಂಥ ಕರ್ತವ್ಯ ಪಂಚ ಮಹಾಯಜ್ಞಗಳು ಮಾಡುವಂಥದ್ದು: ಭೂತಯಜ್ಞ, ದೈವಯಜ್ಞ, ಋಷಿಯಜ್ಞ, ಹೀಗೆಲ್ಲ ಮನುಷ್ಯ ಯಜ್ಞ, ಹೀಗೆಲ್ಲ ಇರುವಂಥ ಯಾವ ಯಜ್ಞಗಳಿದೆಯೋ ಅವುಗಳನ್ನು ಮಾಡಬೇಕಾಗತ್ತೆ. ಅಲ್ಲಿ ಅವನು ಯಜ್ಞದಲ್ಲಿ ಆ ಹವಿಸ್ಸನ್ನು ಅರ್ಪಿಸುವಂತೆ ಮಾಡಿದರೆ ಆಗ ಅವನ ಗೃಹಸ್ಥ ಧರ್ಮ ಅತ್ಯಂತ ಪರಿಪೂರ್ಣವಾಗುತ್ತೆ ಎಂಬುದಾಗಿ ಹೇಳಲಾಗುತ್ತೆ. ಹಾಗಾಗಿ ಯಾರು ಈ ಭಗವಂತ ಎಂಬಂಥ ಅಗ್ನಿಯನ್ನು ಹೊತ್ಕೊಂಡು ಬರ್ತಾನೋ ಅವನನ್ನು ಅತಿಥಿ ಎಂಬುದಾಗಿ ಕರಿಬೇಕು. ಅಂಥವನನ್ನು ಪ್ರತಿ ದಿವಸವೂ ಕೂಡ ಗೃಹಸ್ಥನಾದವನು ಪೂಜೆ ಮಾಡಬೇಕು. ಹಾಗಾಗಿ ಒಬ್ಬ ಗೃಹಸ್ಥ ಧರ್ಮ ಪರಿಪೂರ್ಣವಾಗಿ ಮಾಡ್ಕೋಬೇಕು ಅಂತ ಆದರೆ ಅವನು ಪ್ರತಿ ದಿವಸ ಅತಿಥಿ ಸತ್ಕಾರವನ್ನು ಮಾಡಬೇಕು ಎಂಬುದಾಗಿ ಕರೀತಾರೆ. ಹಾಗಾಗಿ ಅಂಥ ಅತಿಥಿ ಯಾರು ಅಂತ ಕೇಳಿದ್ರೆ ಆ ಭಗವಂತನ ಸ್ವರೂಪವಾಗಿರುವಂಥದ್ದನ್ನು ಅಗ್ನಿಯನ್ನು ತನ್ನೊಳಗೆ ಯಾರು ಇಟ್ಕೊಂಡು ಬರ್ತಾನೋ ಅಂಥವನನ್ನೇ ಅತಿಥಿ ಎಂಬುದಾಗಿ ಕರಿಬೇಕು. ಅತಿಥಿ ದೈವವತ್ ಪೂಜ್ಯ, ಅಂಥ ಅತಿಥಿಯನ್ನು ದೇವರು ಎಂಬುದಾಗಿ ಭಾವಿಸಿ ಪೂಜಿಸಬೇಕು. ಆಗ ನಾವು ಎದುರುಗಡೆ ಇರುವಂಥ ಅತಿಥಿಗೆ ಕೊಡುವಂಥ ಎಲ್ಲ ಹವಿಸ್ಸುಗಳು ಕೂಡ ಅದು ಅಗ್ನಿಗೆ ಸಮರ್ಪಿತವಾಗುವಂತೆ ಆಗುತ್ತೆ. ತತ್ಪರಿಣಾಮವಾಗಿ ಆ ಭಗವಂತನ ಪ್ರೀತಿ ಉಂಟಾಗತ್ತೆ. ಹಾಗಾಗಿ ಆ ಯಜ್ಞಮಯವಾಗಿರುವಂತಹ ಒಂದು ಬಾಳಾಟವನ್ನು ಮಾಡಬೇಕು ಅಂತಾದರೆ ಆಗ ಅವನು ಈ ಅಗ್ನಿಯನ್ನು, ಆ ಭಗವಂತನ ಸ್ವರೂಪವನ್ನು ಭಾವಿಸುವಂಥ ಯಾವ ಅತಿಥಿ ಇದ್ದಾನೋ ಅವನನ್ನು ಪೂಜಿಸಬೇಕು, ಸತ್ಕರಿಸಬೇಕು, ಅವನನ್ನು ತೃಪ್ತಿಪಡಿಸಬೇಕು. ಆಗ ಅದೊಂದು ಯಜ್ಞವಾಗತ್ತೆ. ಅದನ್ನೇ
ಮನುಷ್ಯ ಯಜ್ಞ ಎಂಬುದಾಗಿ ಕರೆಯಲಾಗಿದೆ. ಹಾಗಾಗಿ ಆ ಮನುಷ್ಯ ಯಜ್ಞ ಪರಿಪೂರ್ಣವಾಗಬೇಕು ಅಂತಾದರೆ ಅಲ್ಲಿ ಅತಿಥಿ ಬೇಕು ತಾನೆ. ಅತಿಥಿ ಹೇಗೆ ಅಂದರೆ ಅವನನ್ನು ಅಗ್ನಿ ಎಂಬುದಾಗಿ ಕರೆದಿದ್ದಾರೆ. ಆ ಅಗ್ನಿಯಲ್ಲಿ ಮಾಡುವಂಥ ಯಾವ ಹವಿಸ್ಸಿದೆಯೋ ಅದು ಹವಿಸ್ಸಮರ್ಪಣೆ ಏನಿದೆಯೋ ಅದು ಭಗವಂತನನ್ನು ಪ್ರೀತಿಸುವಂಥದ್ದಾಗತ್ತೆ, ಅವನನ್ನು ತಪ್ಪಿಸುವಂಥದ್ದಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಅತಿಥಿಯನ್ನು ಪೂಜೆ ಮಾಡಬೇಕು ಎಂಬುದಾಗಿ ಈ ಒಂದು ಪ್ರಶ್ನೋತ್ತರ ಹೇಳ್ತಾ ಇದೆ. ನಮಸ್ಕಾರ. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 80501 24 365.